ಹೇಮನ ಹೃದಯದಲ್ಲಿ ಅರಳಿದ ಹೂವು ಮುಂದುವರೆದ ಭಾಗ 39. ಬ್ರೇಕ್ಫಾಸ್ಟ್ ಮಾಡುತ್ತಿದ್ದ ಸಾರಜ್ ರುದ್ರನ ಜೊತೆ ಮುನಿಸಿಕೊಂಡು ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾಗ ರುದ್ರ ಅವನ ಹತ್ತಿರ ಹೋಗಿ ಸಮಾಧಾನ ಮಾಡಿ ಮತ್ತೆ ಡೈನಿಂಗ್ ಟೇಬಲ್ ಹತ್ತಿರ ಕರೆದುಕೊಂಡು ಬಂದನು. ಇದನ್ನು ನೋಡಿ ಮೀರಾ, ಶೌರ್ಯ ಮತ್ತು ವಿಹಾನ್ಗೆ ತುಂಬಾ ಖುಷಿಯಾಯಿತು. ಆದರೆ ಇಶಿಕಾಳಿಗೆ ಮಾತ್ರ ಕೋಪ ಬರತೊಡಗಿತು. ನಾನು ಮಾಡೋ ಪ್ಲಾನ್ ಎಲ್ಲ ಉಲ್ಟಾಗ್ತಾ ಇದೆ, ಎಲ್ಲ ಇವಳಿಂದಲೇ ಎಂದು ಮನಸ್ಸಿನಲ್ಲಿ ಕುದಿಯತೊಡಗಿದಳು. ಇವಳು ರುದ್ರ ನಾನು ಸಾರಾಂಶ್ ಹತ್ರ ಹೋಗು ಅಂತ ಹೇಳಲಿಲ್ಲ ಅಂದಿದ್ರೆ ರುದ್ರ ಸಾರಾಂಶನ ಹತ್ರ ಹೋಗಿ ಅವನಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾ ಇರಲಿಲ್ಲ. ಛೇ ಎಂದು ಹಲ್ಲು ಕಚ್ಚಿಕೊಂಡಳು. ಅಷ್ಟರಲ್ಲಿ ಸಾರಾಂಶ್ ಬಂದು ರುದ್ರನ ಪಕ್ಕದಲ್ಲಿ ಕುಳಿತನು. ರುದ್ರ ಅವನ ತಟ್ಟೆಗೆ ಇಡ್ಲಿ ಹಾಕಿ ತಿನ್ನುಗಂದ ಎಂದನು. ಸಾರಾಂಶ್ ತಲೆ ಆಡಿಸಿ ಸುಮ್ಮನೆ ತಿನ್ನತೊಡಗಿದನು. ಮೀರಾ ಅವನತ್ತ ನೋಡಿ ಸಣ್ಣದಾಗಿ ನಗೆ ಬೀರಿದಳು. ಸಾರಾಂಶ್ ಕೂಡ ಕ್ಷಣಕಾಲ ಅವಳನ್ನು ನೋಡಿ ಮತ್ತೆ ತನ್ನ ತಟ್ಟೆಯ ಕಡೆ ಗಮನ ಹರಿಸಿದನು. ಇದನ್ನು ನೋಡಿ ಇಶಿಕಾಳ ಕೋಪ ಇನ್ನಷ್ಟು ಹೆಚ್ಚಾಯಿತು. ಎಲ್ಲರೂ ಮೌನವಾಗಿ ಬ್ರೇಕ್ಫಾಸ್ಟ್ ಮುಗಿಸಿದರು. ಬ್ರೇಕ್ಫಾಸ್ಟ್ ಮುಗಿದ ನಂತರ ಶೌರ್ಯ ರುದ್ರನ ಹತ್ತಿರ ಬಂದನು. ಅಣ್ಣ, ಆಫೀಸ್ಗೆ ಹೋಗಲ್ವಾ? ಇಲ್ಲ, ಇವತ್ತು ನಾನು ಬರಲ್ಲ. ಯಾಕಣ್ಣ, ಯಾಕೆ ಬರಲ್ಲ? ನೀನು ಆರಾಮಾಗಿದೆಯಾ ತಾನೆ? ರುದ್ರ ವಿಹಾನ್ ಮತ್ತು ಸಾರಾಂಶ್ ಕಡೆ ನೋಡಿದನು. ಇಬ್ಬರು ಹಾಲ್ನಲ್ಲಿ ಆಟಿಕೆಗಳನ್ನು ಹಿಡಿದು ಆಡುತ್ತಿದ್ದರು. ಅಷ್ಟರಲ್ಲಿ ಸಾರಾಂಶ್ ಆಟಿಕೆ ಹಿಡಿದು ತನ್ನ ರೂಮ್ಗೆ ಹೋದನು. ಅವನನ್ನು ನೋಡಿ ರುದ್ರನ ಮುಖದಲ್ಲಿ ಸಣ್ಣ ನಗು ಮೂಡಿತು. ನಾನು ಆರಾಮವಾಗಿ ಇದ್ದೀನಿ, ಆದರೆ ಇವತ್ತು ಮಕ್ಕಳ ಜೊತೆ ಇದ್ದು ಆಟ ಆಡಬೇಕಂತ ಮಕ್ಕಳ ಆರ್ಡರ್ ಆಗಿದೆ. ಅವನು ನಗುತ್ತಾ ಹೇಳಿದನು. ಸೊ ನೀನು ಮತ್ತು ತಿಲಕ್ ಆಫೀಸ್ ನೋಡ್ಕೊಳ್ಳಿ. ಸರಿ ಅಣ್ಣ ಎಂದು ಹೇಳಿ ಶೌರ್ಯ ಆಫೀಸಿಗೆ ಹೊರಡಲು ಎದ್ದನು. ಶೌರ್ಯ ಹೋದ ನಂತರ ರುದ್ರ ತನ್ನ ಮೊಬೈಲ್ ತೆಗೆದು ತಿಲಕ್ಗೆ ಕಾಲ್ ಮಾಡಿದನು. ಹೇಳಿ ಸರ್. ತಿಲಕ್, ರೆಡ್ಡಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನನ್ನು ಜೈಲಿಂದ ಬಿಡಿಸಿದ ಯಾರು ಅಂತ ಪತ್ತೆ ಆಯ್ತಾ? ಇನ್ನೂ ಗೊತ್ತಾಗಿಲ್ಲ ಸರ್, ಆದರೆ ಆದಷ್ಟು ಬೇಗ ಕಂಡುಹಿಡಿದ್ದೇನೆ. ರುದ್ರನ ಮುಖ ಗಂಭೀರವಾಯಿತು. ತಿಲಕ್, ರೆಡ್ಡಿ ಇಡೀ ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ಬ್ಯಾನ್ ಆಗಬೇಕು. ತಿಲಕ್ ಕೆಲವು ಕ್ಷಣ ಮೌನವಾಗಿದ್ದನು. ಅವನಿಗೆ ಎಲ್ಲೂ ಕೆಲಸ ಸಿಗಬಾರ್ದು, ಅರ್ಥ ಆಯ್ತಾ? ಅರ್ಥ ಆಯಿತು ಸರ್. ಅವನ ಜೀವನದಲ್ಲಿ ಮಾಡಿದ ತಪ್ಪಿನ ಪರಿಣಾಮ ಏನು ಅಂತ ಅವನಿಗೆ ಗೊತ್ತಾಗಬೇಕು. ತಿಲಕ್ ದೃಢವಾಗಿ ಹೇಳಿದನು. ಅವನು ಬಾಸ್ಗೆ ಆಲ್ರೆಡಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಅವರಂತ ಅವನನ್ನು ಖಂಡಿತವಾಗ್ಲೂ ಕೆಲಸದಿಂದ ತೆಗಿತಾರೆ. ಗುಡ್. ಇನ್ನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋಕ್ಕೆ ಹೊಸ ಅರೇಂಜ್ಮೆಂಟ್ ಮಾಡ್ತೇನೆ. ಸರಿ. ರುದ್ರನ ಧ್ವನಿ ತಣ್ಣಗಿತ್ತು, ಆದರೆ ಅದರ ಹಿಂದೆ ಅಪಾಯಕಾರಿ ಕೋಪ ಅಡಗಿತ್ತು. ನಾನಿವತ್ತು ಆಫೀಸ್ಗೆ ಬರಲ್ಲ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ನಾನು ಕಾಲ್ ಮಾಡು. ಆಯಿತು ಸರ್ ಎಂದು ಹೇಳಿ ತಿಲಕ್ ಕಾಲ್ ಕಟ್ ಮಾಡಿದನು. ಕಾಲ್ ಮುಗಿದ ನಂತರ ರುದ್ರ ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮುಳುಗಿದನು. ರೆಡ್ಡಿಯನ್ನು ಜೈಲಿನಿಂದ ಹೊರಗೆ ತಂದವರು ಯಾರು? ವಿಕ್ರಮ್ನ ಪಾತ್ರ ಏನು? ಇಶಿಕಾಳ ಜೊತೆ ಇನ್ಯಾರಿದ್ದಾರೆ? ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳು ಅವನ ತಲೆಯಲ್ಲಿ ಸುತ್ತುತ್ತಲೇ ಇದ್ದವು. ಆದರೆ ಅವನು ಒಂದು ನಿರ್ಧಾರ ಮಾಡಿಕೊಂಡಿದ್ದನು. ಈ ಬಾರಿ ಯಾರನ್ನು ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲವೆಂದು. ಅಷ್ಟರಲ್ಲಿ ಡ್ಯಾಡಿ ವಿಹಾನ್ ಕೂಗು ಅವನ ಯೋಚನೆಗಳನ್ನು ಮುರಿಯಿತು. ಹೂಚಾಮ್, ಬಂದೆ. ಡ್ಯಾಡಿ, ಕ್ರಿಕೆಟ್ ಆಡೋಣ ಎಂದು ಹೇಳಿದಾಗ ರುದ್ರ ನಗುತ್ತಾ ಎದ್ದನು. ಸರಿ, ನಾನು ಸಾರಾಂಶ್ ಕರೆದುಕೊಂಡು ಬರ್ತೀನಿ ಅಂದ ತಕ್ಷಣ ವಿಹಾನ್ನ ಮುಖ ಸಪ್ಪೆಯಾಯಿತು. ಅದನ್ನು ಗಮನಿಸಿದ ರುದ್ರ ಅವನ ಹತ್ತಿರ ಕುಳಿತನು. ಏನಾಯ್ತು ಚಾಮ್, ಯಾಕೆ ಸಪ್ಪೆ ಮೊರೆ ಹಾಕ್ಕೊಂಡೆ? ವಿಹಾನ್ ಸ್ವಲ್ಪ ಹಿಂಜರಿಯುತ್ತಾ ಹೇಳಿದನು. ಅವನು ಅವತ್ತು ಸ್ಕೂಲಲ್ಲಿ ಮಾಡಿದ ಹಾಗೆ ನನ್ನನ್ನು ಬುಲ್ಲಿ ಮಾಡಲ್ಲಲ್ವಾ? ಅವನ ಧ್ವನಿಯಲ್ಲಿ ಭಯ ಇತ್ತು. ರುದ್ರನ ಮುಖ ಮೃದುವಾಯಿತು. ಅವನು ವಿಹಾನ್ನ ತಲೆ ಸವರಿದನು. ಇಲ್ಲ ಚಾಮ್, ನಾನಿದ್ದೀನಲ್ವಾ? ನಿಜನಾ? ಹೌದು. ಇನ್ಮೇಲೆ ಅವನು ನಿನಗೆ ಏನು ಮಾಡಲ್ಲ. ವಿಹಾನ್ನ ಮುಖದಲ್ಲಿ ಮತ್ತೆ ನಗು ಮೂಡಿತು. ಹಾಗಾದರೆ ಎಲ್ಲರ ಜೊತೆಗೆ ಆಡೋಣ. ಖಂಡಿತ ಎಂದು ಹೇಳಿ ರುದ್ರ ಎದ್ದನು. ಇರು, ನಾನು ಅವನನ್ನು ಕರೆದುಕೊಂಡು ಬರ್ತೀನಿ, ನೀನು ಇಲ್ಲೇ ಇರು.
ವಿಹಾನ್ ಖುಷಿಯಿಂದ ತಲೆಯಾಡಿಸಿದನು. ರುದ್ರ ತನ್ನ ರೂಮಿನ ಕಡೆ ನಡೆದನು. ರೂಮಿನೊಳಗೆ ಸಾರಾಂಶ್ ಹಾಸಿಗೆ ಮೇಲೆ ಕುಳಿತಿದ್ದನು. ಅವನ ಪಕ್ಕದಲ್ಲಿ ಇಶಿಕಾ ಕುಳಿತಿದ್ದಳು. ಇಬ್ಬರು ಏನೋ ಮಾತನಾಡುತ್ತಿದ್ದರು. ರುದ್ರ ಒಳಗೆ ಬಂದ ತಕ್ಷಣ ಇಶಿಕಾ ಮೌನವಾದಳು. ಸಾರಾಂಶ್ ಎಂದು ಕರೆದಾಗ ಸಾರಾಂಶ್ ತಲೆ ಎತ್ತಿ ನೋಡಿದನು. ಬಾ, ಆಟಾಡಕ್ಕೆ ಹೋಗೋಣ. ವಿಹಾನ್ ಅಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾನೆ. ಅದನ್ನು ಕೇಳಿದ ತಕ್ಷಣ ಸಾರಾಂಶ್ನ ಮುಖ ಊದಿಕೊಂಡಿತು. ಅವನು ಏನು ಮಾತನಾಡದೆ ಸುಮ್ಮನೆ ಕುಳಿತನು. ಅದನ್ನು ಗಮನಿಸಿದ ರುದ್ರ ಅವನ ಹತ್ತಿರ ಬಂದು ಕುಳಿತನು. ಅವಾಗಲೇ ಹೇಳಿದಲ್ವಾ ಈ ರೀತಿ ಮಾತಾಡಬಾರ್ದಂತೂ. ಸಾರಾಂಶ್ ಮೌನವಾಗಿ ಇದ್ದನು. ಬಾ ಕಂದ, ಎಲ್ಲರ ಜೊತೆಗೆ ಆಡೋಣ. ಸಾರಾಂಶ್ ಒಂದು ಕ್ಷಣ ಇಶಿಕಾಳ ಮುಖದ ಕಡೆ ನೋಡಿದನು. ಅದನ್ನು ಗಮನಿಸಿದ ರುದ್ರನ ಕಣ್ಣುಗಳು ಕಿರಿದಾದವು. ಅಲ್ಲೇ ನೋಡ್ತಾ ಇದೆಯಾ? ಅವನ ಧ್ವನಿ ಗಟ್ಟಿಯಾಗಿತ್ತು. ಬಾ ನನ್ನ ಜೊತೆ. ಇಶಿಕಾ ತಕ್ಷಣ ನಾಟಕೀಯವಾಗಿ ನಗುತ್ತಾ ಹೇಳಿದಳು. ಹೋಗು ಸಾರಾಂಶ್, ಮನೆ ಅಂದ್ರೆ ಎಲ್ಲರ ಜೊತೆಯಾಗಿರ್ಬೇಕು. ಅವಳ ಮಾತು ಕೇಳಿ ರುದ್ರ ಮನಸ್ಸಿನಲ್ಲೇ ವ್ಯಂಗ್ಯವಾಗಿ ನಕ್ಕನು. ಇದೇ ಮಾತನ್ನು ನೀನು ನಿಜವಾಗಿಯೂ ನಂಬಿದ್ದರೆ ಇಷ್ಟೆಲ್ಲ ಸಮಸ್ಯೆಗಳೇ ಆಗ್ತಾ ಇರಲಿಲ್ಲ. ಆದರೆ ಅದನ್ನು ಹೊರಗೆ ಹೇಳಲಿಲ್ಲ. ಸಾರಾಂಶ್ ನಿಧಾನವಾಗಿ ಎದ್ದು ನಿಂತನು. ರುದ್ರ ಅವನ ಭುಜದ ಮೇಲೆ ಕೈ ಇಟ್ಟನು. ಬಾ. ಸಾರಾಂಶ್ ಕೂಡ ತಲೆಯಾಡಿಸಿ ರುದ್ರನ ಜೊತೆ ಹೊರಬಂದನು. ಸಾರಾಂಶ್ನ ಜೊತೆ ಹೊರಗೆ ಬಂದ ರುದ್ರ ನೇರವಾಗಿ ವಿಹಾನ್ ಇದ್ದ ಕಡೆಗೆ ನಡೆದನು. ರುದ್ರನನ್ನು ನೋಡಿದ ತಕ್ಷಣ ವಿಹಾನ್ ಖುಷಿಯಿಂದ ಓಡಿ ಬಂದನು. ಡ್ಯಾಡಿ. ರುದ್ರ ನಗುತ್ತಾ ಅವನ ತಲೆ ಸವರಿದನು. ನಂತರ ವಿಹಾನ್ ಮತ್ತು ಸಾರಾಂಶ್ ಇಬ್ಬರನ್ನು ತನ್ನ ಹತ್ತಿರ ಕರೆದು ನಿಲ್ಲಿಸಿದನು. ಇವತ್ತು ಯಾರು ಜಗಳ ಮಾಡಬಾರ್ದು, ಎಲ್ಲರೂ ಸೇರಿ ಆಟ ಆಡಬೇಕು, ಓಕೆ? ವಿಹಾನ್ ತಕ್ಷಣ ತಲೆಯಾಡಿಸಿದನು. ಓಕೆ ಡ್ಯಾಡಿ. ಸಾರಾಂಶ್ ಕೂಡ ಸ್ವಲ್ಪ ಹಿಂಜರಿಕೆಯಿಂದ ತಲೆ ಆಡಿಸಿದನು. ಓಕೆ. ಅದನ್ನು ನೋಡಿ ರುದ್ರನ ಮುಖದಲ್ಲಿ ತೃಪ್ತಿಯ ನಗು ಮೂಡಿತು. ಅಷ್ಟರಲ್ಲಿ ಮೀರಾ ಕೂಡ ಅಲ್ಲಿಗೆ ಬಂದಳು. ಹಾಗಿದ್ರೆ ಶುರು ಮಾಡೋಣ ಕ್ರಿಕೆಟ್ ಎಂದು ನಗುತ್ತಾ ಕೇಳಿದಳು. ಎಸ್ ಎಂದು ವಿಹಾನ್ ಮತ್ತು ಸಾರಾಂಶ್ ಇಬ್ಬರು ಒಟ್ಟಿಗೆ ಕೂಗಿದರು. ಸ್ವಲ್ಪ ಸಮಯದ ನಂತರ ತೋಟದಲ್ಲಿ ಕ್ರಿಕೆಟ್ ಆಟ ಶುರುವಾಯಿತು. ರುದ್ರ ಬೌಲಿಂಗ್ ಮಾಡುತ್ತಿದ್ದನು. ಮೀರಾ ಫೀಲ್ಡಿಂಗ್ ಮಾಡುತ್ತಿದ್ದಳು. ಒಮ್ಮೆ ವಿಹಾನ್ ಬ್ಯಾಟಿಂಗ್ ಮಾಡಿದರೆ ಮತ್ತೊಮ್ಮೆ ಸಾರಾಂಶ್ ಬ್ಯಾಟಿಂಗ್ ಮಾಡುತ್ತಿದ್ದನು. ಸಿಕ್ಸರ್ ಎಂದು ವಿಹಾನ್ ಖುಷಿಯಿಂದ ಕೂಗಿದನು. ಅದು ಸಿಕ್ಸರ್ ಅಲ್ಲ, ಕ್ಯಾಚ್ ಆಗಿತ್ತು ಎಂದು ಸಾರಾಂಶ್ ವಾದಿಸಿದನು. ಇಲ್ಲ, ಸಿಕ್ಸರ್, ಕ್ಯಾಚ್ ಸಿಕ್ಸರ್. ಇಬ್ಬರು ಮತ್ತೆ ಜಗಳ ಶುರು ಮಾಡುತ್ತಿದ್ದಂತೆ ರುದ್ರ ನಗತೊಡಗಿದನು. ಅಯ್ಯೋ, ನೀವಿಬ್ರು ಕ್ರಿಕೆಟ್ ಆಡ್ತಾ ಇದ್ದೀರಾ ಅಥವಾ ಕೋರ್ಟಲ್ಲಿ ಕೇಸುವಾದ ಮಾಡ್ತಾ ಇದ್ದೀರಾ? ಅವನ ಮಾತು ಕೇಳಿ ಮೀರಾ ನಕ್ಕು ಬಿಟ್ಟಳು. ವಿಹಾನ್ ಮತ್ತು ಸಾರಾಂಶ್ ಕೂಡ ಒಬ್ಬರ ಮುಖ ಒಬ್ಬರು ನೋಡಿ ನಗತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಆಟದಲ್ಲಿ ಸಂಪೂರ್ಣವಾಗಿ ಮಗ್ನರಾದರು. ಅವರ ನಗು, ಸಂತೋಷ ಮತ್ತು ಮುಗ್ಧತೆ ಇಡೀ ಮನೆಯ ವಾತಾವರಣವನ್ನೇ ಬದಲಿಸಿತ್ತು. ಆದರೆ ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಇಶಿಕಾಳಿಗೆ ಮಾತ್ರ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅವಳ ಕಣ್ಣುಗಳು ಕೋಪದಿಂದ ಉರಿಯುತ್ತಿದ್ದವು. ಇಲ್ಲ ಎಂದು ಹಲ್ಲು ಕಚ್ಚಿದಳು. ಸಾರಾಂಶ್ ಮತ್ತು ವಿಹಾನ್ ಹೀಗೆ ಚೆನ್ನಾಗಿರಬಾರದು. ಇಬ್ಬರು ನಗುತ್ತಾ ಆಟ ಆಡುತ್ತಿರುವುದನ್ನು ನೋಡಿದಂತೆ ಅವಳ ಕೋಪ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಇಷ್ಟು ದಿನಗಳಿಂದ ನಾನು ಸಾರಾಂಶ್ನ ಮನಸ್ಸಿನಲ್ಲಿ ಬಿತ್ತಿರುವ ದ್ವೇಷವನ್ನು ಇಷ್ಟು ಸುಲಭವಾಗಿ ಅಲಿಸಾಗಲು ನಾನು ಬಿಡಲ್ಲ. ಅವಳು ಮುಷ್ಟಿ ಬಿಗಿದುಕೊಂಡಳು. ಸಾರಾಂಶ್ ಮತ್ತು ವಿಹಾನ್ ಒಬ್ಬರನ್ನೊಬ್ಬರು ಇಷ್ಟಪಡಲು ಶುರು ಮಾಡಿದ್ರೆ ನನ್ನೆಲ್ಲ ಪ್ಲಾನ್ಗಳು ಹಾಳಾಗ್ಬಿಡುತ್ತೆ. ಅವಳ ಕಣ್ಣುಗಳಲ್ಲಿ ಮತ್ತೆ ಅಪಾಯಕಾರಿ ಹೊಳಪು ಮೂಡಿತು. ಇಲ್ಲ, ನಾನು ಅದನ್ನಾಗಲು ಬಿಡಲ್ಲ. ಗಾರ್ಡನಿನಲ್ಲಿ ನಿಂತಿದ್ದ ರುದ್ರ, ಮೀರಾ, ವಿಹಾನ್ ಮತ್ತು ಸಾರಾಂಶ್ ಸಂತೋಷವಾಗಿ ಸಮಯ ಕಳೆಯುತ್ತಿದ್ದರೆ ಬಾಲ್ಕನಿಯಲ್ಲಿ ನಿಂತಿದ್ದ ಇಶಿಕಾ ಅವರ ಸಂತೋಷವನ್ನು ಹೇಗೆ ನಾಶ ಮಾಡುವುದು ಎಂಬುದರ ಬಗ್ಗೆ ಯೋಚಿಸುತ್ತಿದ್ದಳು. ಯಾಕೆಂದರೆ ಅವಳ ಮನಸ್ಸಿನಲ್ಲಿ ಮತ್ತೊಂದು ಹೊಸ ಸಂಚು ರೂಪುಗೊಳ್ಳಲು ಆರಂಭವಾಗಿತ್ತು. ಇನ್ನೊಂದೆಡೆ ತಿಲಕ್ ತನ್ನ ಕೆಲಸವನ್ನು ಆರಂಭಿಸಿದ್ದನು. ರುದ್ರನ ಪ್ರಭಾವ ಮತ್ತು ಸಂಪರ್ಕಗಳನ್ನು ಬಳಸಿ ರೆಡ್ಡಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಶುರು ಮಾಡಿದನು. ಕೆಲವೇ ದಿನಗಳಲ್ಲಿ ಅದರ ಪರಿಣಾಮ ಕಾಣಿಸತೊಡಗಿತು.
ಒಂದು ಬೆಳಿಗ್ಗೆ ರೆಡ್ಡಿಗೆ ಅವನ ಬಾಸ್ನಿಂದ ಕಾಲ್ ಬಂತು. ಹಲೋ ಸರ್. ರೆಡ್ಡಿ, ಇನ್ಮುಂದೆ ನಿನ್ನ ಕೆಲಸಕ್ಕೆ ಬರಬೇಕಾಗಿಲ್ಲ. ಆ ಮಾತು ಕೇಳಿ ರೆಡ್ಡಿ ಬೆಚ್ಚಿ ಬಿದ್ದನು. ಸರ್, ಏನು ಹೇಳ್ತಾ ಇದ್ದೀರಾ? ಕಂಪ್ನಿಯ ನಿರ್ಧಾರ ಇದು. ಆದರೆ ಸರ್, ನಾನು ಏನು ತಪ್ಪು ಮಾಡಿದ್ದೀನಿ? ಅದು ನಮಗೆ ಮುಖ್ಯ ಅಲ್ಲ. ಇವತ್ತಿನಿಂದ ನಿನ್ನ ಸೇವೆ ನಮಗೆ ಬೇಡ. ಸರ್ ಪ್ಲೀಸ್, ನನ್ನ ಮಾತು ಒಮ್ಮೆ ಕೇಳಿ. ರೆಡ್ಡಿ ಎಷ್ಟೇ ಸಮಜಾಯಿಸಿ ಹೇಳಲು ಪ್ರಯತ್ನಿಸಿದರೂ ಅವರ ನಿರ್ಧಾರ ಬದಲಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕಾಲ್ ಕಟ್ಟಾಯಿತು. ರೆಡ್ಡಿ ಕೋಪದಿಂದ ಮೊಬೈಲನ್ನು ಸೋಫಾದ ಮೇಲೆ ಎಸೆದನು. ಛೆ, ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಆದರೆ ಅದಕ್ಕಿಂತ ದೊಡ್ಡ ಆಘಾತ ಇನ್ನೂ ಅವನಿಗಾಗಿ ಕಾದಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಅವನು ಹಲವು ಕಂಪನಿಗಳಿಗೆ ಅಪ್ಲೈ ಮಾಡಿದನು. ಆದರೆ ಎಲ್ಲೆಡೆ ಒಂದೇ ಉತ್ತರ ಸಿಗುತ್ತಿತ್ತು. ಕ್ಷಮಿಸಿ, ಈ ಹುದ್ದೆಗೆ ನೀವು ಆಯ್ಕೆಯಾಗಿಲ್ಲ. ಮೊದಲಿಗೆ ಅದನ್ನು ಕಾಕತಾಳೀಯ ಎಂದುಕೊಂಡನು. ಆದರೆ ಒಂದೆರಡು ವಾರಗಳ ನಂತರವೂ ಎಲ್ಲಿಯೂ ಕೆಲಸ ಸಿಗದಿದ್ದಾಗ ಅವನಿಗೆ ಅನುಮಾನ ಶುರುವಾಯಿತು. ಕೊನೆಗೆ ತನ್ನ ಪರಿಚಯದ ಒಬ್ಬನ ಮೂಲಕ ನಿಜ ಗೊತ್ತಾಯಿತು. ಅವನ ಹೆಸರು ಇಡೀ ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. ಯಾವ ಕಂಪನಿಯೂ ಅವನನ್ನು ಕೆಲಸಕ್ಕೆ ತೆಗೆದುಕೊಳ್ಳಲು ಸಿದ್ಧವಿರಲಿಲ್ಲ. ಆ ಸತ್ಯ ತಿಳಿದ ತಕ್ಷಣ ರೆಡ್ಡಿ ಕೆಂಡಾಮಂಡಲನಾದನು. ರುದ್ರ ಎಂದು ಕೋಪದಿಂದ ಗರ್ಜಿಸಿದನು. ಇದರ ಹಿಂದೆ ಯಾರು ಇದ್ದಾರೆ ಎಂಬುದು ಅವನಿಗೆ ಅರ್ಥವಾಗಿತ್ತು. ರುದ್ರಸಾಲಿಯನ್. ಅವನ ಮುಷ್ಟಿಗಳು ಬಿಗಿಯಾದವು. ನನ್ನ ಜೀವನ ಹಾಳು ಮಾಡ್ತೀಯಾ? ಅವನ ಕಣ್ಣುಗಳಲ್ಲಿ ದ್ವೇಷದ ಜ್ವಾಲೆ ಹೊತ್ತಿಕೊಂಡಿತು. ನನ್ನನ್ನು ರಸ್ತೆಗೆ ತಂದು ನಿಲ್ಲಿಸಿದೆಯಾ? ಅವನು ಕೋಪದಿಂದ ಟೇಬಲ್ ಮೇಲಿದ್ದ ಗ್ಲಾಸನ್ನು ನೆಲಕ್ಕೆ ಎಸೆದನು. ಗಾಜಿನ ಚೂರುಗಳು ಎಲ್ಲೆಡೆ ಚದುರಿದವು. ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ರುದ್ರ. ಅವನ ಉಸಿರು ವೇಗವಾಗಿತ್ತು. ನನ್ನಿಂದ ಎಲ್ಲವನ್ನು ಕಿತ್ಕೊಂಡಿದ್ದೀಯಾ? ಈಗ ನಾನು ಕೂಡ ನಿನ್ನಿಂದ ಎಲ್ಲವನ್ನು ಕಿತ್ಕೊಳ್ತೀನಿ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಪ್ರತೀಕಾರದ ಬೆಂಕಿ ಹೊತ್ತಿಕೊಂಡಿತ್ತು. ಕೋಪದಿಂದ ನಡುಗುತ್ತಿದ್ದ ಅವನು ಕೂಡಲೇ ವಿಕ್ರಮ್ಗೆ ಕಾಲ್ ಮಾಡಿದನು. ಹಲೋ ರೆಡ್ಡಿ ಸರ್, ಹೇಗಿದ್ದೀರಾ ಎಂದು ವಿಕ್ರಮ್ ಕೇಳಿದನು. ಹೇಗಿದ್ದೀನಿ ಅಂತ ಕೇಳ್ತಾ ಇದೆಯಾ? ನನ್ನ ಜೀವನನ್ನೇ ಹಾಳು ಮಾಡಿದ್ದಾರೆ. ಅವನ ಧ್ವನಿಯಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಏನಾಯಿತು ಸರ್? ರುದ್ರ ಇಡೀ ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ನನ್ನನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದ್ದಾನೆ. ನನಗೆ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ವಿಕ್ರಮ್ ಕೆಲವು ಕ್ಷಣ ಮೌನವಾಗಿದ್ದನು. ಹೌದಾ ಸರ್, ನನಗೆ ಈ ವಿಷಯ ಗೊತ್ತಿರಲೇ ಇಲ್ಲ. ಗೊತ್ತಿರಲಿ ಗೊತ್ತಿಲ್ಲದಿರಲಿ, ಇದಕ್ಕೆಲ್ಲ ಕಾರಣ ರುದ್ರ. ರೆಡ್ಡಿ ಹಲ್ಲು ಕಚ್ಚಿದನು. ಅವನನ್ನು ನಾನು ಖಂಡಿತವಾಗ್ಲೂ ಬಿಡಲ್ಲ. ಈಗ ಏನು ಮಾಡ್ತೀರಾ ಸರ್? ಮೊದಲು ನನ್ನ ಖರ್ಚಿಗೆ ಹಣದ ವ್ಯವಸ್ಥೆ ಮಾಡು. ವಿಕ್ರಮ್ ಗಾಬರಿಯಿಂದ ಕೇಳಿದನು. ನಾನು ಎಲ್ಲಿಂದ ಅರೇಂಜ್ ಮಾಡಲಿ ಸರ್? ಅದು ನಿನ್ನ ಸಮಸ್ಯೆ. ನೀನು ಏನು ಬೇಕಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡಬೇಕು. ರೆಡ್ಡಿಯ ಧ್ವನಿ ಈಗ ಬೆದರಿಕೆಯ ಸ್ವರೂಪ ಪಡೆದುಕೊಂಡಿತ್ತು. ಇಲ್ಲಾಂದ್ರೆ ರುದ್ರನ್ ಮುಂದೆ ನಿನ್ನ ಬಂಡವಾಳವನ್ನೆಲ್ಲ ಬಯಲು ಕೇಳುತ್ತೇನೆ. ಆ ಮಾತು ಕೇಳಿದ ತಕ್ಷಣ ವಿಕ್ರಮ್ನ ಮುಖ ಬಿಳಿಚಿಕೊಂಡಿತು. ಸರ್, ಹಾಗೆ ಮಾಡಬೇಡಿ. ಹಾಗಾದ್ರೆ ನಾನು ಹೇಳಿದ್ದು ಮಾಡು. ವಿಕ್ರಮ್ ಬೇರೆ ದಾರಿ ಇಲ್ಲದೆ, ಸರಿ ಸರ್, ಏನಾದರೂ ವ್ಯವಸ್ಥೆ ಮಾಡ್ತೀನಿ, ನೀವು ಸ್ವಲ್ಪ ಕೂಲ್ ಆಗಿರಿ ಎಂದನು. ಬೇಗ ಮಾಡು ಎಂದು ಹೇಳಿ ರೆಡ್ಡಿ ಕಾಲ್ ಕಟ್ ಮಾಡಿದನು. ಕಾಲ್ ಮುಗಿದ ತಕ್ಷಣ ವಿಕ್ರಮ್ ಸೋಫಾದ ಮೇಲೆ ಕುಸಿದು ಕುಳಿತನು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಛೇ, ಇಲ್ಲಿಯವರೆಗೆ ರೆಡ್ಡಿಯನ್ನು ಬಳಸಿಕೊಂಡು ತನ್ನ ಕೆಲಸ ಮಾಡಿಕೊಂಡಿದ್ದನು. ಆದರೆ ಈಗ ಪರಿಸ್ಥಿತಿ ತನ್ನ ಕೈ ಮೀರಲು ಶುರುವಾಗಿತ್ತು. ಒಂದೆಡೆ ರುದ್ರನ ಅನುಮಾನ, ಇನ್ನೊಂದೆಡೆ ರೆಡ್ಡಿಯ ಬೆದರಿಕೆ. ಎರಡರ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದ ವಿಕ್ರಮ್ಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗುತ್ತಿರಲಿಲ್ಲ. ಅವನಿಗೆ ಗೊತ್ತಿರಲಿಲ್ಲ ತಿಲಕ್ ಈಗಾಗಲೇ ಅವನ ಬಗ್ಗೆ ಮಾಹಿತಿ ಕಲೆ ಹಾಕಲು ಶುರು ಮಾಡಿದ್ದನು ಅಂತ. ಮತ್ತೊಂದೆಡೆ ರುದ್ರ ಕೂಡ ವಿಕ್ರಮ್ನ ಪ್ರತಿಯೊಂದು ಹೆಜ್ಜೆಯ ಮೇಲೆ ಕಣ್ಣಿಟ್ಟಿದ್ದನು. ವರ್ಷಗಳಿಂದ ಮರೆಮಾಚಿದ್ದ ರಹಸ್ಯಗಳು ಒಂದೊಂದಾಗಿ ಹೊರಬರಲು ಆರಂಭವಾಗಿದ್ದವು. ಆದರೆ ಆ ಸತ್ಯ ಹೊರಬಂದಾಗ ಅತಿ ದೊಡ್ಡ ಆಘಾತ ಯಾರಿಗೆ ಕಾದಿದೆಯೋ ಎಂಬುದು ಮಾತ್ರ ಇನ್ನೂ ರಹಸ್ಯವಾಗಿಯೇ ಇತ್ತು. ಕತೆ ಮುಂದುವರಿಯಿತು.
ಪ್ರತೀಕಾರದ ಬೆಂಕಿಯಲ್ಲಿ ಉರಿಯುತ್ತಿರುವ ರೆಡ್ಡಿ ಈಗ ಯಾವ ಹೆಜ್ಜೆ ಇಡಲಿದ್ದಾನೆ? ರುದ್ರ ಮತ್ತು ಮೀರಾಳ ಸಂತೋಷದ ಜೀವನದಲ್ಲಿ ಮತ್ತೆ ಯಾವ ಹೊಸ ಬಿರುಗಾಳಿ ಎದ್ದೇಳಲಿದೆ? ವಿಕ್ರಮ್ನ ರಹಸ್ಯಗಳು ಬಯಲಾಗುತ್ತವೆಯಾ? ಇಶಿಕಾ, ರೆಡ್ಡಿ ಮತ್ತು ವಿಕ್ರಮ್ನ ಸಂಚಿನಿಂದ ರುದ್ರ ಮೀರಾ ಪಾರಾಗುತ್ತಾರೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.